ಎಷ್ಟು ಕೋಳಿ ಸಾಕಿದ್ದೀರಿ? 100 ಕೋಳಿ ಸಾಕಿದ್ದೀರಾ? ನೋಡಿ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಬಂದಿದ್ದೆ. ಕೋಳಿ ಸಾಕೋರೆ ಮೇವು ಹೆಂಗೆ ಹತ್ತವ್ರು ನೋಡಿ. 100 ಕೋಳಿ ಸಾಕಿದ್ದೀರಾ? ಒಂದು ದಿನಕ್ಕೆ ಎಷ್ಟು ಮೊಟ್ಟೆ ಬರ್ತವೆ? 100 ಕೋಳಿಗೆ ಅಷ್ಟೇನಾ? ಹಾಂ, 100 ಕೋಳಿ ಮಡಿಕೆ ಅಂತ 8-9 ಮೊಟ್ಟೆ ಅಂತಾರಲ್ಲ. ಇದೇ ಫಸ್ಟ್ ಸತಿ ಸಾಕಿರೋದಾ? ಹೆಂಗೆ ಲಾಸು ಅನ್ನಿಸ್ತದ ಲಾಭ ಅನ್ನಿಸ್ತದ? ಹ್ಞೂ. ಯಾವ್ಯಾವ ಜಾತಿ ಕೋಳಿ ಸಾಕಿದ್ದೀರಿ? ಹಳ್ಳಿ ಕೋಳಿ ಐತೆ. ಹ್ಞೂ ಹ್ಞೂ. ಕಡಕ್ನಾಥವ ಮರಿಗಳವು ಚಿಕ್ಕವೆಲ್ಲ ಸುಮಾರು ಮರಿಗಳವೆ ಕಡಕ್ನಾಥು. ಫೈಟರ್ ಕೋಳಿ ಇಲ್ವಾ? ಅದು ನಿಮ್ಮ ಹಿಂದ್ಗಡೆ ಇರೋದು ಫೈಟರ್ ಥರನೇ ಕಾಣಿಸ್ತಾರಲ್ಲ. ಹಳ್ಳಿ ಕೋಳಿನಾ? ಹುಂಜ ಒಂದು ಹುಂಜನ್ ಕೊಡಿ ನಮಗೆ. ಹುಂಜಗಳು ನಮ್ಗೊಂದು ಹುಂಜನ್ ಕೊಡಿ. ಕೊಡಿ, ಒಂದ ಕುಯ್ಕೊಂತೀನಿ ನಾನು. 2,000 ಇಲ್ಲ, ನನ್ನ ತವಿರೋದೇ 2 ರೂಪಾಯಿ ಕೊಡ್ತೀನಿ. ಕೊಡೋದಾದ್ರೆ ಕೊಡಿ. ಇಲ್ಲ ನಾನು ನಾವು ಕೊಡೋದೇ 2 ರೂಪಾಯಿ ಕೊಡ್ತೀರಾ? ಒಂದು ಮೊಟ್ಟೆ ಎಷ್ಟು ರೂಪಾಯಿ? 15 ರೂಪಾಯಾ? ಇಲ್ಲೇ ಬಂದು ತಗೊಂಡೋಯ್ತಾರ ಮಾರ್ಬೇಕಾ? ತಗೊಂಡೋಗಿ ಇಲ್ಲಿಗೆ ಬಂದು ತಗೊಂಡೋಯ್ತಾರೆ ಅಂತೀರಾ? ಹ್ಞೂ. ಮೊಟ್ಟೆ ದಿವಸ 30 ಮೊಟ್ಟೆ ಅಂತ ನೋಡಿ ಈಗ ಹೇಳ್ತಾ ಇದ್ದೀರಿ. ಆಗಲೇ 8 ಅಂತೀರಿ. ಓ, ನಿಮ್ಮ ದೊಡ್ಡಮ್ಮ ಅನ್ನೋದಕ್ಕಿಂತ ಕಳ್ಳಮ್ಮ ಅನ್ಬೇಕು. ನನಗೆ ಮೊಟ್ಟೆ ಕೊಡೋದಕ್ಕೆ ನೀವು ಹಿಂಗೆ ಅಂತೀರಿ ನೋಡಿ. ಹಿಂಗೆ ಆದರೆ ಹ್ಞೂ ಹ್ಞೂ ಹಸ್ಗಳೆಲ್ಲನೂ ಗಡ್ಡೆ ಹತ್ರ ಕಟ್ಟಾಕ್ಬಿಟ್ಟು ಬಂದಿಲ್ಲಿ ಇದು ಮಾಡ್ತಾ ಇರೋದು ಕೋಳಿ ಮೇವು ನೋಡಿ. ನಾಯಿ 2 ನಿಮ್ಮ ಪೆಮೋರಿಯನ್ ಯಾಕೆ ಹಿಂಗೆ ಆಡ್ತೈತೆ? ಅದು ಜೋಳ ತಿಂತದ? ನೀವು ನನಗೀಗ ಒಂದು ಕೋಳಿ ಕೊಡಲಿಲ್ಲ ಅಂದರೆ ಕೋಳಿ ಖತಮ್. ಒಂಥರ ಖುಷಿ ಆಗುತ್ತೆ ಅಲ್ವಾ ಈ ಥರ ಕೋಳಿ ಎಲ್ಲ ಇದ್ರೆ? ಹಂಗಾರೆ ಈಗ ಹುಂಜ ಮಾರಾಟಕ್ಕೈತೆ 2,000 ರೂಪಾಯಿ. ಕಡಕ್ನಾಥ್ ಹುಂಜ ಒಂದೇ ಮಾರಾಟಕ್ಕಿರ. ಕಡಕ್ನಾಥ್ ಕ್ರಾಸ್ ಬರ್ತದೆ ಹಳ್ಳಿ ಹುಂಜ ಥರ. ಹ್ಞೂ. ಇಟ್ಕೊಂಡು ಹೋಗೋಣ ಅಂದ್ರೆ ಸಿಗ್ತಾ ಇಲ್ವಲ್ಲ ಒಂದ. ನಾನು ಕರೆದ್ರೆ ಬರಲಿಲ್ಲ. ಹಾಂ, ಮಕ್ಕಳು ನಾನು ಡ್ಯಾಡಿ ಅಂದ್ರೂ ಬರೋಕ್ಕಿಲ್ಲ, ಏನಂದ್ರೂ ಬರೋಕ್ಕಿಲ್ಲ. ನೀವು ಸಾಕಿರೋ ಕರೆದ್ರು ಬರ್ತವೆ. ಸರಿ, ಹೊಟ್ಟೆ ತುಂಬ ಮೇವು ತಿನ್ನಿಸಿ ದಪ್ಪ ಮಾಡಿ ಬರೋ ವಾರಕ್ಕೆ ಬಂದಾಗ ನಾನೊಂದು ಹಿಡ್ಕೊಂಡು ಕುಯ್ಕೊಂಡು ತಿನ್ಕೋತೀನಿ.